ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೋವಿಂದ ಸವಿರುಚಿ ಜೀವಿಯರ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ. ಬಾಳೆಹಣ್ಣು ಒಂದು ಮನೆಯಲ್ಲಿದ್ದರೆ ಸಾಕು, ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಸ್ವೀಟನ್ನು ನಾವು ರೆಡಿ ಮಾಡ್ಕೋಬಹುದು. ಇದು ನೋಡ್ರಿ, ಯಾಲಕ್ಕಿ ಬಾಳೆಹಣ್ಣು ಸ್ವಲ್ಪ ಸೈಜ್ನಲ್ಲಿ ಚಿಕ್ಕದೇ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 6 ಬಾಳೆಹಣ್ಣು ತೊಗೋತಾ ಇದ್ದೀನಿ. ನೀವೇನಾದರೂ ದೊಡ್ಡ ಬಾಳೆಹಣ್ಣು, ಹಸಿರು ಬಾಳೆಹಣ್ಣು ಅಂಥದ್ದು ಏನಾದರೂ ತೊಗೋತಾ ಇದ್ದರೆ 2ರಿಂದ 3 ಬಾಳೆಹಣ್ಣು ತೊಗೊಂಡ್ರೆ ಸಾಕಾಗುತ್ತೆ. 2-3 ಬಾಳೆಹಣ್ಣಲ್ಲಿ 1 kg ನಾವು ಸ್ವೀಟನ್ನು ರೆಡಿ ಮಾಡ್ಕೋಬೋದು. ಇದನ್ನು ನೋಡಿದರೆ ನಿಮಗೆ ಅನಿಸುತ್ತೆ, ಏನಪ್ಪ ಇದು ಹಾಳಾಗಿರೋ ಬಾಳೆಹಣ್ಣಿದೆ, ಅದನ್ನು ಯೂಸ್ ಮಾಡ್ತಾ ಇದ್ದಾರಂತೆ. ಇದು ಏಲಕ್ಕಿ ಬಾಳೆಹಣ್ಣು ಮೇಲೆ ಎಷ್ಟು ಚಿಪ್ಪೆ ಕಪ್ಪಾಗುತ್ತೆ ಅಷ್ಟು ಒಳಗಡೆ ಚೆನ್ನಾಗಿ ಹಣ್ಣಾಗಿರುತ್ತೆ ರೀ. ಸ್ವೀಟ್ ಕೂಡ ಜಾಸ್ತಿ ಆಗುತ್ತೆ. ಹಣ್ಣು ಒಳಗಡೆಗೆ ಮಾತ್ರ ಏನೂ ಹಾಳಾಗಿರೋಂಗಿಲ್ಲ. ಮೇಲ್ಗಡೆ ನೋಡಿದರೆ ಮಾತ್ರ ಹಾಳಾಗಿರೋ ಥರ ಕಾಣ್ತಾ ಇರುತ್ತೆ, ಆದರೆ ಹಣ್ಣು ಮಾತ್ರ ಒಳಗೆ ಪರ್ಫೆಕ್ಟ್ ಆಗಿರುತ್ತೆ. ಈಗ ಫುಲ್ ಓಪನ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸಿದೆ. ಇದನ್ನು ಇವಾಗ ಮಿಕ್ಸಿ ಜಾರ್ನಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ನಾವು ತುಂಬ ರುಚಿಯಾಗುತ್ತೆ. ಈ ಥರ ಇರೋ ಹಣ್ಣಿನಿಂದ ನಾವು ಸ್ವೀಟ್ ಮಾಡೋದ್ರಿಂದ ಸ್ವೀಟ್ ತುಂಬಾ ಸರಿಯಾಗಿ ಬರುತ್ತೆ. ಒಳಗಡೆಗೆ ನೋಡ್ರಿ, ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಗಟ್ಟಿಗಿರುತ್ತೆ ಒಳಗಡೆಗೆ ಹಣ್ಣು, ಅಸಲು ಮೆತ್ತಗೆ ಅನ್ನೋದು ಇರೋದಿಲ್ಲ. ಕೊನೆಯವರೆಗೆ ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡ್ರಿ, ಕೊನೆಯವರೆಗೆ ಕೂಡ ಇದು ಗಟ್ಟಿಗೆ ಇರುತ್ತೆ ಹಣ್ಣು. ಇನ್ನೊಂದನ್ನು ಕೂಡ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಇಲ್ಲಿ ನೋಡ್ರಿ, ನಮಗೆ ಮುಂದಿಂದ ಏನಾದರೂ ಸ್ವಲ್ಪ ಜಾಸ್ತಿ ನಮಗೆ ಕೆಂಪಾಗಿದೆ ಅನ್ನಿಸ್ತಾ ಇದ್ದರೆ ಸ್ವಲ್ಪ ತೆಗೆದುಬಿಡಿ ಅದನ್ನು. ಈಗ ಇದನ್ನು ಕೂಡ ನಾನು ಕೊನೆಯವರೆಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ, ಎಷ್ಟು ಚೆನ್ನಾಗಿ ಹಣ್ಣಾಗಿರುತ್ತೆ ಅಂತ. ಏನೂ ಹಾಳಾಗಿರೋಂಗಿಲ್ಲ. ಈ ಎಲ್ಲನೂ ಇದೇ ರೀತಿಯಾಗಿ ನಾವು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಬರೋಣ. ನೀವು ದೊಡ್ಡ ಬಾಳೆಹಣ್ಣು ತೊಗೋತಾ ಇದ್ದರೆ, ಈ ಜವಾರಿ ಆಗಲಿ ಇಲ್ಲ ಹಸಿರು ಬಾಳೆಹಣ್ಣಾಗಲಿ ಹೈಬ್ರಿಡ್ ತೊಗೋತಾ ಇದ್ದರೆ ಮೇಲೆ ಸ್ವಲ್ಪ ಚಿಕ್ಕೆ ಬಂದಿರುತ್ತಲ್ವ, ಅಂಥ ಬಾಳೆಹಣ್ಣು ತೊಗೊಂಡು ಇಷ್ಟು ಕಪ್ಪಾಗಿರೋ ಹಣ್ಣನ್ನು ತೊಗೋಬೇಡ್ರೆ ಅದು ಒಳಗಡೆಗೆ ಹಾಳಾಗಿರುತ್ತೆ. ಏಲಕ್ಕಿ ಬಾಳೆಹಣ್ಣು ಮಾತ್ರ ಹಾಳಾಗೋದಿಲ್ಲ. ಇದು ಸ್ವೀಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇದನ್ನು ಇವಾಗ ಎಲ್ಲನೂ ರೆಡಿ ಮಾಡ್ಕೊಂಡಾಯಿತು. ಇದನ್ನು ನುಣ್ಣಗೆ ನಾವು ನೀರು ಹಾಕ್ದೇ ಪೇಸ್ಟ್ ಮಾಡ್ಕೊಂಡು ಬರೋಣ. ಈಗ ನೋಡ್ರಿ, ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಆಯಿತು. ಇದರಲ್ಲಿ ಬಾಳೆಹಣ್ಣಿನ ಪೀಸಸ್ ಅನ್ನೋದು ಏನೂ ಇಲ್ಲ. ಈಗ ಇದರಲ್ಲಿ ನಾವು 4 ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ, ಹಿಡಿದೇನೆ. ಹಾಗೆ ನೋಡ್ರಿ, ಇದು ಅಕ್ಕಿ ಹಿಟ್ಟು 1/4 ಕಪ್, ಚಿಕ್ಕ ಕಪ್ಪಿನಿಂದ 1/4 ಕಪ್ಪಿನಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ನನ್ನ ಕಪ್ ನೋಡ್ರಿ ತುಂಬ ಚಿಕ್ಕ ಕಪ್ಪಿದೆ. ನಾನು ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸಲ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಕಪ್ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ, ನೀವು ಒಂದೇ ಸಾರಿ ಕೂಡ 3 ಕಪ್ ನೀರನ್ನು ಹಾಕೊಂಡು ಕೂಡ ಗ್ರೈಂಡ್ ಮಾಡ್ಕೋಬೋದು ಒಂದೇ ಸಾರಿ. ನೋಡ್ರಿ, ನಾ ಹೀಗೆ ಹಾಕೊಂಡೆಲ್ವಾ, ಈ ಥರ ನೀವು ಒಂದು ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೋಬೋದು. ಇಲ್ಲ ಒಂದೇ ಸಾರಿ 3 ಕಪ್ ನೀರು ಹಾಕ್ಕೊಂಡು ಕೂಡ ನೀವು ಗ್ರೈಂಡ್ ಮಾಡ್ಕೋಬೋದು. ಈಗ ನೋಡ್ರಿ, ನಮ್ಮದೆಲ್ಲ ನೀಟಾಗಿ ನಮ್ಮ ಅಕ್ಕಿ ಹಿಟ್ಟು, ಬಾಳೆಹಣ್ಣು, ನೀರು ನೀಟಾಗಿ ಎಲ್ಲನೂ ಚೆನ್ನಾಗಿ ಬೆರೆತು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬಾಳೆಹಣ್ಣಿನ ಬ್ಯಾಟರ್ ರೆಡಿ ಆಯಿತು. ಪಕ್ಕಕ್ಕೆ ಇಟ್ಕೊಳ್ಳೋಣ. ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ನೋಡ್ರಿ 1-2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ. ಆದಷ್ಟು ನಿರ್ಲೆ ಪಾತ್ರೆನ ಯೂಸ್ ಮಾಡಿದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ, ಸ್ವೀಟು ತಳ ಹಿಡಿಯೋದಿಲ್ಲ. ಅದರಲ್ಲಿ ನೋಡ್ರಿ ಒಂದಿಷ್ಟು ಬಾದಾಮಿ ಪೀಸಸ್, ಹಾಗೆ ಉತ್ತತ್ತಿ ಅದನ್ನೆಲ್ಲ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ ಬೀಜ ತೆಗೆದ. ಇದು ಗೋಡಂಬಿ. ನಿಮ್ಮ ಇಷ್ಟಾನುಸಾರ ಡ್ರೈ ಫ್ರೂಟ್ಸನ್ನು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಹಾಗೆ ಕೂಡ ಮಾಡ್ಕೋಬೋದು. ನಾವು ಈ ಬರೀ 3 ಸಾಮಗ್ರಿಯಿಂದ ಕೂಡ ನಾವು ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ, ಡ್ರೈ ಫ್ರೂಟ್ಸ್ ನಿಮ್ಮ ಮನೆಯಲ್ಲಿದ್ದರೆ ಹಾಕ್ರಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿರಿ. ಈಗ ಇದರಲ್ಲಿ ನೋಡಿರಿ, ಚೆನ್ನಾಗಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಫ್ರೈ ಆದ ನಂತರ 1/2 ಕಪ್ಪಿನಷ್ಟು ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. 1/4 ಕಪ್ ಹಿಟ್ಟಿಗೆ 1.5 ಕಪ್ ಬೆಲ್ಲ ನಮಗೆ ಪರ್ಫೆಕ್ಟ್ ಆಗುತ್ತೆ ಸ್ವೀಟು. ನಮ್ಮ ಏಲಕ್ಕಿ ಬಾಳೆಹಣ್ಣಿನಲ್ಲಿ ಕೂಡ ಸ್ವೀಟ್ನ ಅಂಶ ಇರೋದ್ರಿಂದ ನಾನು 1.5 ಕಪ್ ಹಾಕೋತಾ ಇದ್ದೀನಿ.
ನಿಮ್ಗೇನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ನೀವು ಎಷ್ಟು ಹಿಟ್ಟನ್ನು ತೊಗೊಂಡಿರಿ ಅಷ್ಟೇ ನೀವು ಬಾಳೆಹಣ್ಣಿನಷ್ಟೇ ನೀವು ಬೆಲ್ಲವನ್ನು ಕೂಡ ಹಾಕೋಬೋದು. ಬಾಳೆಹಣ್ಣು ಸ್ವೀಟ್ ಇಲ್ಲ ಅಂದರೆ, ಬಾಳೆಹಣ್ಣು ಸ್ವೀಟ್ ಇದ್ದರೆ ಇಷ್ಟು ಮಾತ್ರ ನಮಗೆ ಪರ್ಫೆಕ್ಟ್ ಆಗುತ್ತೆ. ಈಗ ನೋಡಿರಿ, ಎಲ್ಲನೂ ನಾವು ತುಪ್ಪದಲ್ಲಿ ಮಿಕ್ಸ್ ಮಾಡಿ ನೀರು ಹಾಕಬಾರ್ದು. ಹಾಗೆಯೇ ನಾವು ಇದನ್ನು ಬೆಲ್ಲನ ಕರಗಿಸ್ಬೇಕು. ಜಸ್ಟ್ ಕರಗಲಿ, ನಮ್ಮ ಪಾಕ ಏನು ಬರೋದು ಬೇಡ. ಆದಷ್ಟು ಬೆಲ್ಲನ ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ರಿ, ಅಂದರೆ ಬೇಗನೆ ನಮಗೆ ಕರಗುತ್ತೆ. ಇಲ್ಲ ಅಂತಂದರೆ ಕರಗಲಿಕ್ಕೆ ಟೈಮ್ ಭಾಳ ತೊಗೋತೈತೆ, ಅದೇನಾಗುತ್ತೆ ಪಾಕ ಬಂದುಬಿಡುತ್ತೆ, ಗಟ್ಟಿಗಾಗ್ಬಿಡುತ್ತೆ. ಈಗ ನೋಡಿರಿ, ನೀಟಾಗಿ ನಮ್ಮ ಬೆಲ್ಲ ಕರಗಲಿಕ್ಕೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ಬೇಗನೆ ಕರಗುತ್ತೆ ನಮಗೆ. ನೋಡಿರಿ, ಕಂಪ್ಲೀಟಾಗಿ ನಮ್ಮ ಬೆಲ್ಲ ಅನ್ನೋದು ಎಲ್ಲ ಕರಿಗ ಆಯ್ತು. ಇವಾಗ ನೋಡಿರಿ, ಕಂಪ್ಲೀಟಾಗಿ ಕರಗಿದೆ. ಅದರಲ್ಲಿ ಕಾಣ್ತಾ ಇರೋದು ನಿಮ್ಗೆ ಹಳ್ಳ ಕಾಣ್ತಾ ಇರೋದೆಲ್ಲ ಗೋಡಂಬಿ, ಬಾದಾಮಿ ಮತ್ತು ಉತ್ತತ್ತಿ ಪೀಸಸ್ ಅವು. ಬೆಲ್ಲ ಮಾತ್ರ ಕಣ್ಣಿ ಏನೂ ಇಲ್ಲ, ಆದರೂ ನಾನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ಕರಿಗಿರ್ತೀರ ಇದು. ಈಗ ನಾವು ಗ್ರ್ಯಾಂಡ್ ಮಾಡ್ಕೊಂಡಿದ್ದು ಪೇಸ್ಟ್ ಏನಿತ್ತಲ್ರಿ, ಆ ಪೇಸ್ಟನ್ನು ಹಾಕೊಳ್ಳೋಣ್ರೆ ಗ್ಯಾಸನ್ನು ಆಫ್ ಮಾಡ್ಕೊಳ್ರಿ. ಆಫ್ ಮಾಡಿಕೊಂಡೇ ಹಾಕ್ಕೊಳ್ರಿ. ಇದೆಲ್ಲ ಹಾಕೊಂಡ ನಂತರ ಮತ್ತು ನೀವು ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಳ್ರಿ. ಯಾಕಂದರೆ ಇದು ಹಾಕಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸೀದ್ ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನೀವು ಪೇಸ್ಟನ್ನು ಸೇರಿಸ್ಕೊಳ್ರಿ. ಇದರಲ್ಲಿ ನೋಡಿರಿ, ಇವಾಗ ಇನ್ನೊಂದು ಕಪ್ ನೀರನ್ನು ಹಾಕೋತಾ ಇದ್ದೀನಿ ನಾನು. 1/4 ಕಪ್ ಹಿಟ್ಟಿಗೆ 2 ಕಪ್ಪಿನಷ್ಟು ನೀರನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ತುಂಬ ಹತ್ತಿತ್ತಲ್ವ, ಅದರಲ್ಲಿ ನೀರು ಹಾಕ್ಕೊಂಡೆ. ಅದು ಕೂಡ ವೇಸ್ಟ್ ಮಾಡೋದು ಬೇಡ ನಾವು ಅಂದ್ಕೊಂಡು. ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆನ್ ಮಾಡಿಕೊಡ್ರಿ. ಆಗೋದು ಈಗ ನೋಡಿರಿ, ನಾನಿಲ್ಲೇ ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಇರೋ ಟಿನ್ ಇತ್ತಂದ್ರೆ ಇದನ್ನು ತೊಗೊಳ್ರಿ. ಇಲ್ಲಾಂದರೆ ನೀವು ಒಂದು ಬಾಕ್ಸ್ನಲ್ಲಿ ಹಾಕೋಬೋದು, ಇಲ್ಲ ತಟ್ಟೆಯಲ್ಲಿ ಕೂಡ ನೀವು ಹಾಕೋಬೋದು. ಅದರಲ್ಲಿ ನೋಡಿರಿ, ಸ್ವಲ್ಪ ತುಪ್ಪವನ್ನು ಸವರಿಟ್ಕೊತಾ ಇದ್ದೀನಿ ನಾನು. ಈ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೆಲ್ಲ ತಳದಲ್ಲಿ ಗಟ್ಟಿ ಕೂತ್ಕೊಂಡಿರುತ್ತೆ, ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಬಿಸಿ ತಗಲ್ತಿದ್ದಂಗೆ ಓಪನ್ ಆಗುತ್ತೆ. ಈಗ ಅದು ಗಟ್ಟಿ ಕೂತ್ಕೊಂಡಿದೆ ರೀ. ನೋಡಿರಿ, ನಾನು ನಿಮಗೆ ಹಿಂಗೆ ಕೆತ್ತಾ ಇದ್ದೀನಿ, ಬರ್ತಾ ಇಲ್ಲ. ಅದು ಬಿಸಿ ತಗಲ್ತಾ ಅದೇನಾಗುತ್ತೆ, ಅದಕ್ಕೆ ಆಟೋಮೆಟಿಕ್ಕಾಗಿ ಅದೇ ನಮಗೆ ಓಪನ್ ಆಗುತ್ತೆ. ಈಗ ನೋಡಿರಿ, ಓಪನ್ ಆಯ್ತು ನೋಡಿರಿ. ಈಗ ನಮ್ಮ ಪ್ಯಾನ್ ಬಿಸಿ ಆದಂಗೆ ಅದು ಆಟೋಮೆಟಿಕ್ಕಾಗಿ ಬೆಲ್ಲ ಅನ್ನೋದು ಹೊರಗಡೆಗೆ ಬಂದುಬಿಡುತ್ತೆ ನಮಗೆ. ಈಗ ಚೆನ್ನಾಗಿ ಕೈ ಬಿಡದೆ ನೀವೇನು ಮಾಡಬೇಕು, ಮಿಕ್ಸ್ ಮಾಡ್ತಾನೇ ಇರಬೇಕು. ಫ್ಲೇಮು ಲೋನಲ್ಲೇ ಇರಲಿ, ಹೈನಲ್ಲೇ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಫ್ಲೇಮ್ ಹೈ ಮಾಡಿದರೆ ಏನಾಗುತ್ತೆ, ಅದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಬರಬೇಕು, ಕೈ ಬಿಡದೆ. ಎಲ್ಲಿವರೆಗೆ ಮಿಕ್ಸ್ ಮಾಡಬೇಕಪ್ಪ ನಾವಂತಂದರೆ ತಳ ಬಿಡಬೇಕು. ಇದು ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಕೈ ಬಿಡದೇ ಹಿಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು. ತುಂಬ ಅಂದರೆ ತುಂಬ ಸ್ವೀಟ್ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿರಿ, ನಮಗಿದು ಶಿವರಾತ್ರಿ ಬಂದಿದೆ ಮಂತ್ ಎಂಡಿಂಗ್ನಲ್ಲಿ ನೋಡಿರಿ, ಜೇಬ್ ಎಲ್ಲರದು ಖಾಲಿಯಾಗಿರುತ್ತೆ. ಹಾಗಾಗಿ ಈ ಮನೆಯಲ್ಲಿ ನಾವು ಬಾಳೆಹಣ್ಣಿನಿಂದ ಸ್ವೀಟ್ ಮಾಡೋದ್ರಿಂದ ಭಗವಂತನೇ ಪ್ರಸಾದ ಕೂಡ ನೈವೇದ್ಯ ಸಲ್ಲುತ್ತೆ. ಈಗ ಬಾಳೆಹಣ್ಣು ಅಂದರೆ ಭಗವಂತನಿಗೆ ಶ್ರೇಷ್ಠವಾಗಿರುವಂಥ ಹಣ್ಣು. ಆ ಹಣ್ಣಿನಿಂದ ನಾವು ಸ್ವೀಟ್ ಮಾಡೋದ್ರಿಂದ ಭಗವಂತನ ನೈವೇದ್ಯನೂ ಆಯಿತು, ನಮ್ಮ ಮನೆಯಲ್ಲಿ ಸ್ವೀಟ್ ಆಯಿತು, ಮಕ್ಕಳು ಕೂಡ ಹಬ್ಬನ ಎಂಜಾಯ್ ಕೂಡ ಮಾಡ್ಕೋತಾರೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದಂತ. ಇದು ನೋಡಿರಿ, ನಮಗೆ ಡ್ರೈ ಫ್ರೂಟ್ಸು ಬೇಕು ಅಂತಿಲ್ಲ, ನಿಮ್ಮ ಹತ್ರ ಇದ್ದರೆ ಹಾಕೋಬೋದು. ಇಲ್ಲ ಅಂತಂದರೆ ಆರಾಮಾಗಿ ನೀವು ಹಾಗೆ ಕೂಡ ಹೆಪ್ಪಿಯಾಗಿ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಮನೆಯಲ್ಲಿದ್ದವರು ಮಾತ್ರ ಹಾಕೋಬೋದು ನೀವು. ಈಗ ನೋಡಿರಿ, ಪ್ಯಾನ್ ಈಗ ಬಿಡ್ತಾ ಇದೆ ನೋಡಿರಿ, ಇಷ್ಟು ಗಟ್ಟಿಗೆ ಆದ ನಂತರ ಇದರಲ್ಲಿ 1-2 ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಾನು. ಕಲರ್ ಕೂಡ ಚೇಂಜ್ ಆಗಿದೆ, ಪ್ಯಾನ್ ಕೂಡ ಬಿಡ್ತಾ ಇದೆ. ಈ ತುಪ್ಪನ ಹಾಕ್ಕೊಂಡು ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲಿವರೆಗೆ ಅಂತಂದರೆ ನಾವು ಹಾಕಿರುವಂಥ ತುಪ್ಪ ಹೊರಗಡೆಗೆಲ್ಲ ಬಿಡುತ್ತೆ, ಅದು ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಈಗೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಕುಡಿದು ಬಿಡುತ್ತೆ ತುಪ್ಪ. ನಂತರ ಅದು ಏನಾಗುತ್ತೆ, ಎಲ್ಲ ಹೊರಗಡೆಗೆ ಬಿಡ್ತಾ ಬರುತ್ತೆ. ಇದು ಕೂಡ ಬ್ಯಾಟ್ರ್ ಕೂಡ ಥಿಕ್ನೆಸ್ ಬರುತ್ತೆ. ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಕೈ ಬಿಡದೇನೆ ಹಿಂಗೆ ಮಿಕ್ಸ್ ಮಾಡ್ತಾನೇ ಇರಿ. ಮಾಡೋದು ತುಂಬ ಈಜಿ, ಖರ್ಚು ಕೂಡ ತುಂಬ ಕಮ್ಮಿನೇ. ಹಾಗೆ ನೋಡಿರಿ, ನಮಗೆ ಸ್ವೀಟ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿರಿ, ನಮ್ಮದು ಇಷ್ಟು ಥಿಕ್ನೆಸ್ ಬಂದಿದೆ. ನಾವು ಹಾಕಿರುವಂಥ ತುಪ್ಪ ಕೂಡ ಹೊರಗಡೆ ರಿಲೀಸ್ ಆಗಿದೆ ನೋಡಿರಿ. ಇವಾಗ ಇದು ಪರ್ಫೆಕ್ಟ್ ಆಯ್ತು. ಇವಾಗ ಇಲ್ಲಿ ನೋಡಿರಿ, ನಿಮಗೆ ನಮ್ಮ ಸಲಾಕೆ ಕೂಡ ಏನೂ ಹತ್ತುತ್ತಾ ಇಲ್ಲ ನೋಡಿರಿ.
ಇಲ್ಲಿ ನೋಡ್ರಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಈಗ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ. ಈ ಕನ್ಸಿಸ್ಟೆಂಟಿ ಬಂದಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ರಿ. ಆಫ್ ಮಾಡಿಕೊಂಡು ನಾವು ಟಿನ್ನಿಗೆ ಇವಾಗ ತುಪ್ಪ ಸವರಿದ್ವಲ್ವ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಬಿಡ್ರಿ. ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಬೇಕು ನಾವು ಇದನ್ನು, ತಣ್ಣಗಾದ್ಮೇಲೆ ಹಾಕಲಿಕ್ಕೆ ಹೋಗಬೇಡಿ. ಬಿಸಿದನ್ನೇ ಹಾಕ್ಬಿಟ್ಟು ಇದನ್ನು ನಾವು ಸ್ಪ್ರೆಡ್ ಮಾಡಿಬಿಡೋಣ. ನೋಡಿರಿ ಹಿಂಗೆ ಅದೇ ಸಲಾಕೆಯಿಂದ ನಾನೀಗ ಅಗಲ ಮಾಡ್ತಾಯಿದ್ದೀನಿ ನೋಡಿರಿ. ಈವನ್ ಮಾಡಿಕೊಡ್ರಿ. ನೋಡಿರಿ ಎಲ್ಲ ನಾ ಇವಾಗ ಒಂದೇ ಲೆವೆಲ್ ಮಾಡಿಕೊಂಡೆ. ಇದ್ರ ಮೇಲೆ ತುಪ್ಪ ಆಗಲಿ ಏನಾಗಲಿ ಏನೂ ಹಚ್ಚೋ ಅವಶ್ಯಕತೆ ಇಲ್ಲ. ಅದು ಆಟೋಮೆಟಿಕ್ಕಾಗಿ ನೀಟಾಗಿಯೇ ಅದು ನಮಗೇನಾಗುತ್ತೆ, ಸಾಫ್ಟ್ ಆಗುತ್ತೆ ನೋಡಿರಿ. ಇದ್ರ ಮೇಲೆ ನಾವು ಈಗ ಒಣ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಈ ಒಣ ಕೊಬ್ಬರಿ ತುರಿಯನ್ನು ಹಾಕೋದ್ರಿಂದ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ನಮ್ಮ ತಿನ್ನಲಿಕ್ಕೂ ಕೂಡ ರುಚಿ ಜಾಸ್ತಿ ಆಗುತ್ತೆ. ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪ ಲೈಟಾಗಿ ಹಾಕ್ಕೊಳ್ರಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕ್ರೆ ಇವಾಗ ಇದು ಬಿಸಿನೇ ಇದೆ ರೀ. ಬಿಸಿ ಇರುವಾಗ ನಾನು ಇದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗಾದ ನಂತರ ನೀವು ಪೀಸನ್ನು ಓಪನ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಇದು ನೋಡಿರಿ 1-2 ರಿಂದ 3 ದಿವಸ ನಾವು ಯೂಸ್ ಮಾಡ್ಕೋಬೋದು, ಏನೂ ಹಾಳಾಗೋದಿಲ್ಲ. ಈ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಸ್ಪೆಷಲ್ ಆಗಿರುವಂಥ ಸ್ವೀಟ್ ಅಂತಲೇ ಹೇಳ್ಬೋದು. ಬಾಳೆಹಣ್ಣು ಅಂದರೆ ಭಗವಂತನಿಗೆ ಶ್ರೇಷ್ಠವಾಗಿರುವಂಥ ಹಣ್ಣು. ಆ ಬಾಳೆಹಣ್ಣನ್ನು ಉಪಯೋಗಿಸ್ಬಿಟ್ಟು ಇವತ್ತು ನಾನು ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಸ್ವೀಟ್ ರೆಸಿಪಿಯನ್ನು ನೀವು ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಇದು ಶಿವರಾತ್ರಿಗೆ ಸ್ಪೆಷಲ್ ಆಗಿರುವಂಥ ಸ್ವೀಟು. ತಪ್ಪದೇ ನೋಡಿಬಿಟ್ಟು ಎಲ್ಲರೂ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಇದು ನೋಡಿರಿ ತಣ್ಣಗಾಗೋವರೆಗೆ ನಾವು ಹೀಗೆ ಬಿಟ್ಟು ನಂತರ ಪೀಸ್ ಮಾಡ್ಕೋಬೋದು. ಇಲ್ಲಪ್ಪ ನಮಗೆ ಅವತ್ತೇ ನಾವು ಶಿವರಾತ್ರಿ ದಿನವೇ ಮಾಡ್ತಾಯಿದ್ದೀವಿ ಅನ್ನೋದಾದರೆ ಹೀಗೆ ನಾವು ಸರ್ವ್ ಮಾಡ್ಬೋದು. ಈಗ ಬಿಸಿದನ್ನೇ ನೋಡಿರಿ ಇದ್ರ ಮೇಲೆ ನಾವು ಕೊಬ್ಬರಿಯನ್ನು ಹಾಕ್ಬಿಟ್ಟು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಬಿಟ್ಟು ಇದರ ಒಂದು ಸ್ಪೂನಿನಿಂದ ತೊಗೊಂಡ್ಬಿಟ್ಟು ಇದೇ ರೀತಿಯಾಗಿ ನಾವು ದೇವರಿಗೆ ನೈವೇದ್ಯನ ಸಲ್ಲಿಸ್ಬೋದು. ನಾವು ಕೂಡ ಯೂಸ್ ಮಾಡ್ಕೋಬೋದು. ಈಗ ನೋಡ್ರಿ ನಾ ಸ್ಪೂನಿನಲ್ಲಿ ಹಾಕೋತಾ ಇದ್ದೀನಿ ನೋಡಿರಿ. ನೋಡಿರಿ ಹಿಂಗೆ ಈವನ್ ಮಾಡಿಬಿಟ್ಟು ತಟ್ಟೆಯಲ್ಲಿ ಹಾಕಿಬಿಟ್ರೆ ಆಯಿತು. ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು. ಹಾಗೆ ಮಾಡಿಕೊಂಡ್ರೆ ಪೀಸ್ ಆಗುತ್ತೆ, ಹೀಗೆ ಮಾಡಿಕೊಂಡ್ರೆ ಒಂಥರ ಐಸ್ ಕ್ರೀಮ್ ಕಪ್ಪಿನ ಥರ ಆಗುತ್ತೆ. ಇದು ಕೂಡ ತುಂಬಾ ಎಂಜಾಯ್ ಮಾಡ್ಕೊತಾ ತಿಂತಾರೆ ಮಕ್ಕಳು. ನೀವು ಈ ಥರ ನೀವು ಒಂದು ಪ್ಲೇಟ್ನಲ್ಲಿ ಇಲ್ಲ ಕಪ್ಪಿನಲ್ಲಿ ಈ ಥರ ಐಸ್ ಕ್ರೀಮ್ ಥರ ಹಾಕ್ಕೊಟ್ಬಿಟ್ರೆ ಎಂಜಾಯ್ ಮಾಡ್ಕೊತಾನೆ ಮಕ್ಕಳು ಆಟ ಆಡ್ಕೊತಾನೆ ಹಬ್ಬನ ಎಂಜಾಯ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿರಿ ಬರೀ ಒಂದು ಸ್ವಲ್ಪ ಬಾಳೆಹಣ್ಣಿನಿಂದ ನಾವು 1 kg ಅಷ್ಟು ಸ್ವೀಟನ್ನು ಮಾಡ್ಕೋಬೋದು. ಈಗ ನೋಡಿರಿ ಮೇಲೆ ಬಾಳೆಹಣ್ಣಿನ ಈ ಸ್ವೀಟಿನ ಮೇಲೆ ನಾನು ಗೋಡಂಬಿಯನ್ನು ಹಾಸ್ತಾಯಿದ್ದೀನಿ. ಎಷ್ಟು ಪರ್ಫೆಕ್ಟಾಗಿ ಕೂತ್ಕೋತಾ ಇದೆ ಅಂತ. ತುಂಬಾ ಮೃದುವಾಗಿರುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ. ತಿಂತಾಯಿದ್ರೆ ಬಾಯಲ್ಲಿ ಹಾಗೆ ಕರಗೆ ಹೋಗುತ್ತೆ. ಇದ್ರ ಮೇಲೆ ನೋಡಿರಿ ಸ್ವಲ್ಪ ನಾನು ಒಣ ಕೊಬ್ಬರಿ ತುರಿಯನ್ನು ಹಾಕೋತಾ ಇದ್ದೀನಿ. ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬಾಳೆಹಣ್ಣಿನ ಸ್ವೀಟ್ ರೆಡಿ ಆಯಿತು. ಅರ್ಥ ಆಯ್ತಲ್ವ ಯಾವ ರೀತಿಯಾಗಿ ಮಾಡಬೇಕು ಅಂತ. ಟ್ರೈ ಮಾಡಿರಿ. 3 ಸಾಮಗ್ರಿ ಮನೆಯಲ್ಲಿದ್ದರೆ ಸಾಕು, ನಾವು ಪರ್ಫೆಕ್ಟ್ ಆಗಿರುವಂಥ ಸ್ವೀಟನ್ನು ರೆಡಿ ಮಾಡ್ಕೋಬೋದು. ಬಾಳೆಹಣ್ಣಿನಿಂದ ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ಇಡೋದ್ರಿಂದ ತುಂಬಾ ಶ್ರೇಷ್ಠ ಶಿವರಾತ್ರಿ ದಿನ ಅಂತ ಹೇಳಿದರು. ಅದಕ್ಕೋಸ್ಕರ ನಾನಿವತ್ತು ಈ ಬಾಳೆಹಣ್ಣಿನ ಸ್ವೀಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಸ್ವೀಟನ್ನು ಮಾಡಿ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.